ಶೈವ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದ ಕ್ಷೇತ್ರವಾದ ತಿರುವಣ್ಣಾಮಲೈ. ಈ ಕ್ಷೇತ್ರದ ಬಗ್ಗೆ ನಮ್ಮ ನಾಡಿನ ಜನತೆ ಕೆಲ ಜನ ಕೇಳಿರ್ತಾರೆ, ಕೆಲ ಜನ ಕೇಳಿರಲ್ಲ. ಇದು ಒಂದು ಶೈವ ಕ್ಷೇತ್ರ. ಇಲ್ಲಿ ಪ್ರಮುಖವಾದ ದೇವರಾದ ಅರುಣಾಚಲೇಶ್ವರ ಅಗ್ನಿಲಿಂಗದ ರೂಪದಲ್ಲಿ ನೆಲೆಸಿರುತ್ತಾನೆ. ಬೃಹತ್ತಾದ ಈ ದೇವಸ್ಥಾನದ ಹಿಂದೆ ಒಂದು ಪರ್ವತವಿದೆ. ಆ ಪರ್ವತವನ್ನು ಪರಿಕ್ರಮಣೆ ಮಾಡಬೇಕು. ಆ ಪರಿಕ್ರಮಣೆಯ ಒಂದು ಡಿಸ್ಟೆನ್ಸ್ 14 ಕಿಲೋಮೀಟರ್ ಆಗಿರುತ್ತೆ. ಆ 14 ಕಿಲೋಮೀಟರು ನಿಮಗೆ 8 ಪ್ರಕಾರದ ಲಿಂಗಗಳು ಸಿಗುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಜನರು ಬಂದು ಈ ಬೆಟ್ಟವನ್ನು ಸುತ್ತುತ್ತಾರೆ. ಇಲ್ಲಿ ನೋಡಬಹುದು ಬೃಹದಾಕಾರವಾದ ಒಂದು ಮಂಟಪ ಎಷ್ಟು ಸುಂದರವಾಗಿದೆ ಅಂತ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಈ ದೇವಸ್ಥಾನಕ್ಕೆ ನಮ್ಮ ವಿಜಯನಗರದ ಅರಸರು ಕೂಡ ಕಾಣಿಕೆಯನ್ನು ಮತ್ತೆ ಇಲ್ಲಿನ ಮಂಟಪಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ಸುಂದರವಾದ ಆಕೃತಿಗಳೆಲ್ಲ ವಿಜಯನಗರ ಕಾಲದ್ದು ಒಂದಾಗಿದೆ. ಮತ್ತೆ ಹೊಯ್ಸಳ ದೇಹದ ರಾಜನಾದ ಬಳ್ಳಾಲನು ಕೂಡ ಇಲ್ಲಿ ಗೋಪುರವನ್ನು ಕಟ್ಟಿಸಿರುತ್ತಾನೆ. ಸೊ ಅವನ ವಿಗ್ರಹ ಕೂಡ ಇಲ್ಲಿ ನೋಡ ಸಿಗುತ್ತದೆ. ಸೊ ಇಷ್ಟೊಂದು ಐತಿಹಾಸಿಕ ಪುರಾಣಪುಳ್ಳ ಈ ಪ್ರಸಿದ್ಧ ದೇವಸ್ಥಾನವನ್ನು ಮಿಸ್ ಮಾಡಿದಿರಾ, ಈ ಸಾರಿ ವಿಸಿಟ್ ಮಾಡಿ. ಹುಣ್ಣಿಮೆಯ ದಿನ ಸುತ್ತೋರೋದ್ರಿಂದ ತುಂಬ ಪುಣ್ಯ ಬರುತ್ತೆ ಅಂತಾರೆ. ಅಷ್ಟಲಿಂಗಗಳನ್ನು ಹೊಂದಿರುವ ಈ ಶೈವ ಕ್ಷೇತ್ರವು ತುಂಬ ಪವರ್ಫುಲ್ ಆದ ಒಂದು ಶಿವನ ಕ್ಷೇತ್ರವಾಗಿದೆ. ಬ್ಯಾಂಗ್ಳೂರಿನಿಂದ ಕೇವಲ 200ರಿಂದ 230 ಕಿಲೋಮೀಟರ್ ದೂರವಿರುವ ಈ ಸುಂದರವಾದ ಶೈವ ಕ್ಷೇತ್ರವನ್ನು ತಪ್ಪದೇ ವಿಸಿಟ್ ಮಾಡಿ ಮತ್ತೆ ಆ ಅಗ್ನಿಲಿಂಗನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಜಾಗದ ಹೆಸರು ಕೇಳದೆ ಇರೋರು ಇರಲ್ಲ ಅನ್ಸುತ್ತೆ. ಕರ್ನಾಟಕದಲ್ಲೂ ಫೇಮಸ್ಸು, ಸೌತ್ ಇಂಡಿಯಾನಲ್ಲಿ ತುಂಬ ಫೇಮಸ್ ಆಗಿರುವ ಈ ಅರುಣಾಚಲೇಶ್ವರ ಶಿವನ ದೇವಸ್ಥಾನ ನೋಡ್ಬೋದು. ಆ ಶಿವನಿಗೆ ಡೆಡಿಕೇಟ್ ಆಗಿರುವ ಲಿಂಗಗಳು ಮತ್ತು ಅದಕ್ಕೆ ಪ್ರದಕ್ಷಿಣೆ ಹಾಕೋಕ್ಕೆ ಇರೋ ಡಿಸ್ಟೆನ್ಸ್ನ ತೋರಿಸ್ದೆ ನಾನು. ಸ್ಟಾರ್ಟಿಂಗ್ ಬಂದು ನಾವು ನೋಡಿದ್ದು ಇಂದ್ರಲಿಂಗ ಅಂತ, ಶಿವನಿಗೆ ಡೆಡಿಕೇಟ್ ಆಗಿರುವ ಈ ಇಂದ್ರಲಿಂಗನ ನೋಡ್ಬೋದು. ಸೊ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಲಿಂಗದ ದೇವಸ್ಥಾನದಿಂದ ಇಂದ್ರನಿಂದ ಸ್ಟಾರ್ಟ್ ಆಗುತ್ತೆ. ಅದಾದ ಮೇಲೆ ದಾರಿಯಲ್ಲಿ ಹೋಗುವಾಗ ಈ ಅಗ್ನಿತೀರ್ಥ ಅಂತ ಒಂದು ಜಾಗ ಸಿಗುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಈ ದೇವಸ್ಥಾನಕ್ಕೆ ನೀವು ಬಂದಾಗ ಪ್ರದಕ್ಷಿಣೆ ಗಿರಿವಲಂ ಅಂತಾರೆ. ಸೊ ಹುಣ್ಣಿಮೆ ದಿನ ತುಂಬ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ವೀಕ್ ಡೇಸು ಹೋಗಿ ಖಾಲಿ ಇರೋವಾಗ ಆರಾಮಾಗಿ ಸುತ್ತಾಕೊಂಡು ಬರೋಣ ಅಂತ ಡಿಸೈಡ್ ಆಗಿ ಹೊರಟೆ. ಸೊ ದಾರಿಯಲ್ಲಿ ಹೋಗುವಾಗ ಈ ಗಣಪತಿಯನ್ನು ನೋಡ್ಬೋದು. ತಮಿಳುನಾಡು ಶೈಲಿಯಲ್ಲಿರುವ ಗಣಪತಿಯು ಒಂಥರ ವಿಶಿಷ್ಟವಾಗಿರುತ್ತೆ. ಅವರದೇ ಆದ ಒಂದು ಅಲಂಕಾರ. ಅಗ್ನಿಲಿಂಗ ನೋಡ್ಬೋದು. ಅದಕ್ಕೆ ಡೋರ್ ಹಾಕಿಬಿಟ್ಟಿತ್ತು. ನಾವು ತಲುಪಿದಾಗ ಅರೌಂಡ್ 1 o'clock 2 o'clock ಆಗಿದ್ದರಿಂದ ನಾನು ಒಂದು ಸೈಡಿಂದನೇ ತೋರ್ಸೋಕ್ಕೆ ನೋಡ್ಬೋದು. ಒಂದು ಆ್ಯಂಗಲಲ್ಲಿ ಬರೀ ಅರ್ಧ ಲಿಂಗ ಮಾತ್ರ ಕಾಣಿಸ್ತಾ ಇದೆ. ಸೊ ಅದಾದ ಮೇಲೆ ಪಕ್ಕದಲ್ಲೇ ಒಂದು ಪುಟ್ಟದಾದ ದೇವಸ್ಥಾನ ಇತ್ತು, ಅದನ್ನು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದಾರಿಯಲ್ಲಿ ಹೋಗುವಾಗ ಇಲ್ಲಿ ದೃಷ್ಟಿ ತೆಗಿತಾರೆ ಈ ದೇವಸ್ಥಾನ ಅಮ್ಮನವ್ರದ್ದು. ಸೊ ಅದನ್ನು ನೋಡಿ ಮುಂದೆ ಸಾಗಿದೆ. ಅಲ್ಲೊಂದು ಮಂಟಪದ ರೀತಿ ಇತ್ತು. ಮಂಟಪದಲ್ಲಿ ಹಲವಾರು ದೇವರುಗಳಿದ್ರು ನೋಡ್ಬೋದು. ಲೈಟಿಂಗ್ ಮಾತ್ರ ಸೂಪರ್ಬ್ ಆಗಿತ್ತು. ಒಂದು ಏನೋ ಮ್ಯಾರೇಜ್ ಹಾಲಲ್ಲಿ ಇರುತ್ತಲ್ವ ಆ ಥರ ಕಂಬಗಳ ಮೇಲೆ ಡ್ರಾಪ್ ಲೈಟಿಂಗ್ ಬಿಟ್ಟಿದ್ರು. ತುಂಬ ಬ್ಯೂಟಿಫುಲ್ ಆಗಿತ್ತು. ಹೋಗ್ತಾ ಇದ್ದಂಗೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಅದಾದ ಮೇಲೆ ಮುಂದೆ ಇನ್ನೊಂದು ದೇವಸ್ಥಾನ ಕೂಡ ಸಿಕ್ತು. ಸೊ ಆ ದೇವಸ್ಥಾನ ಕೂಡ ಶಿವನಿಗೆ ಡೆಡಿಕೇಟ್ ಆಗಿತ್ತು. ನೋಡ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮಧ್ಯರಾತ್ರಿ ನೀವು ನಡೆಯೋದ್ರಿಂದ ರಾಮಲಿಂಗ and it is around, what is the time, 3 o'clock. ತಮಿಳುನಾಡಿನ ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತಾರೆ. ಹೆಜ್ಜೆ ಹೆಜ್ಜೆಗೂ ನಿಮಗೆ ದೇವಸ್ಥಾನಗಳೇ ಸಿಗುತ್ತಾ ಹೋಗುತ್ತದೆ. ಇಲ್ಲಿ ಇನ್ನೊಂದು ಗಣಪನ ದೇವಸ್ಥಾನ ನೋಡಿ ಹಾಗೆ ಸಾಗುತ್ತಾ ಹೋದೆವು. ಒಂದು ದೇವಸ್ಥಾನ ಮುಗಿದು ಇನ್ನು 1-2 ಹೆಜ್ಜೆ ಹಾಕಿದ್ದೀರಿ ಅನ್ನೋಷ್ಟರಲ್ಲಿಗೆ ಇನ್ನೊಂದು ದೇವಸ್ಥಾನ ಬರುತ್ತೆ. ಸೊ ಮಲ್ಟಿಪಲ್ ಶಿವಲಿಂಗಗಳೇ ಇರುವ ದೇವಸ್ಥಾನವನ್ನು ಸಾಗುತ್ತಾ ಹೋದಷ್ಟು ನಮಗೆ ಶಿವ ಪಾರ್ವತಿಯರ ದರ್ಶನ ಸಿಗುತ್ತಾನೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಗರ್ಭಗುಡಿ ಕ್ಲೋಸ್ ಇರುತ್ತೆ, ಆದರೆ ಮೆಶ್ ಇರೋದ್ರಿಂದ ನಿಮಗೆ ಝೂಮ್ ಹಾಕಿ ಆ ಶಿವನ ಲಿಂಗವನ್ನು ತೋರಿಸ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ನೀವು. ಆ ಶಿವಲಿಂಗ ಒಳಗಡೆ ಇದೆ, ಕತ್ಲಿದೆ, ಆದರೆ ಗರ್ಭಗುಡಿಯಲ್ಲಿ ಲೈಟ್ ಇರೋದ್ರಿಂದ ಶಿವ ಹೊಳಿತಾ ಇದ್ದಾನೆ ನೋಡ್ಬೋದು. ನಿಮಗೋಸ್ಕರ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ.
ಮೂರುವರೆಗೆ ಕೋಳಿಗೆ ಬೆಳಗಾಗೋಯ್ತು. ಇಲ್ಲಿ ನೋಡ್ಬೋದು, ಇದು ಕೋಳಿ ಕೂಗೋ ಸಮಯಕ್ಕೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಏನಂತಾರೆ, ಕೆಳಗಡೆ ಅವ್ರ ಕಾಲ ಹತ್ರನೂ ಕೋಳಿ ಇಟ್ಟಿರ್ತಾರೆ. ಸೊ ಅಲ್ಲಿ ಬರೋದಕ್ಕೆ, ಆ ಕೋಳಿ ಕೂಗೋದಕ್ಕೆ ಒಂದು ಶುಭ ಸಂಕೇತ ಅಂತಲೇ ಅಂದ್ಕೊಳ್ಬೋದು. ಆದರೆ ಅವರ ವಾಹನ ಬಂದ್ಬಿಟ್ಟು ನವಿಲು, ಅಲ್ಲಿ ನೋಡ್ಬೋದು. ಆದ್ರೂ ತಮಿಳ್ನಾಡಿನಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಕೋಳಿನ ಸುಬ್ರಹ್ಮಣ್ಯನ ಕಾಲ ಹತ್ರ ಇಟ್ಟಿರ್ತಾರೆ. ಯಾಕಂತ ಗೊತ್ತಿಲ್ಲ, ಪ್ರಾಬಬ್ಲಿ ಏನೋ ಒಂದು ಶುಭ ಸಂಕೇತ ಅಂತ ಅಂದ್ಕೊಳ್ತೀನಿ. ಸುಬ್ರಹ್ಮಣ್ಯನ ನೋಡಿ ಮುಂದೆ ಸಾಗಿದ್ರೆ ಸೂರ್ಯಲಿಂಗನ ದರ್ಶನ ಆಯಿತು. ಸೊ ನೋಡ್ಬೋದು, ಸೂರ್ಯಲಿಂಗನ ದರ್ಶನದಲ್ಲಿ ಈ ನಡುವೆ ಇಲ್ಲಿ ಏನಂದರೆ ಮಹಾದ್ವಾರದ ಹತ್ರ ಒಂದು ಎಂಟ್ರಿ ಗೇಟ್ ಥರ ಕಟ್ತಾ ಇದ್ದಾರೆ. ಸೊ ಊರಿನ ಆಚೆ ಒಂದು ದ್ವಾರ ಕಟ್ತಾರಲ್ಲ, ಆ ಥರ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಆದರೆ ಈ ದೇವರ ದರ್ಶನ ತುಂಬ ಕೆಳಗಡೆಯಿಂದ ಒಂದು ದ್ವಾರ ಇರೋದ್ರಿಂದ ಕ್ಲೀನಾಗಿ ಕಾಣಿಸ್ಲಿಲ್ಲ. ಇದಾದ ಮೇಲೆ ನೆಕ್ಸ್ಟು ವರುಣಲಿಂಗ ದರ್ಶನ ನೋಡಬಹುದು. ಇಲ್ಲಿ ಕೂಡ ಒಂದು ಮಹಾದ್ವಾರ ಥರ ಎಂಟ್ರಿ ಕಟ್ಟಿದ್ದಾರೆ. ಸೊ ಶಿವ ಪಾರ್ವತಿ ಕೂತ್ಕೊಂಡಿರೋದು, ಗಣೇಶ ಅಂದೆ. ಸೊ ಇಲ್ಲಿನ ಒಂದು ದರ್ಶನ ಸಿಕ್ತು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಶಿವಲಿಂಗ, ಶಿವನ ಮೇಲೆ ಇರುವ ಒಂದು ನಾಗಸರ್ಪ, ಅದರ ಮುಂದೆ ಇರುವ ನಮ್ಮ ನಂದೀಶನನ್ನು ನೋಡ್ಬೋದು. ಸೊ ಇಲ್ಲಿ ಹತ್ತಿರದಲ್ಲೇ ಇತ್ತು, ಶಿವನ ದರ್ಶನ ಈಸಿಯಾಗಿ ಸಿಕ್ತು. ಇದು ಗರ್ಭಗುಡಿ ಕ್ಲೋಸ್ ಆಗಿದ್ರೇನು ನಮಗೆ ಒಳಗಡೆ ಹೋಗಿ ನೋಡುವಷ್ಟು ಒಂದು ಡಿಸ್ಟೆನ್ಸು ಇತ್ತು. ಸೊ ಹಂಗಾಗಿ ಹೋಗಿ ನೋಡಿ, ನಿಮಗೋಸ್ಕರ ವಿಡಿಯೋ ಹಿಡಿದು ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ನಿಮಗೆ ಈ ಥರ ವೀಡಿಯೋಗಳಲ್ಲಿ ಎಲ್ಲ ಶಿವಲಿಂಗನ ದರ್ಶನ ಸಿಗೋದಿಲ್ಲ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಈ ಅಮ್ಮನವ್ರ ದೇವಸ್ಥಾನ ಮಧ್ಯದಲ್ಲಿ. ಈ ಅಮ್ಮನವ್ರ ದೇವಸ್ಥಾನ ಸಿಗುತ್ತೆ. ಎಲ್ಲರೂ ಮಿಸ್ ಮಾಡಿ ಮುಂದೆ ಕೆಳಗಡೆಯಿಂದ ಕೈ ಮುಗಿದು ಹೊರಟೋಗ್ತೀರಾ, ಆದರೆ ಈ ಅಮ್ಮನವ್ರನ್ನ ನೋಡೋದನ್ನು ಮರಿಬೇಡಿ. ಸೊ ಇನ್ನೊಂದು ಒಂದು ಶುಭವಾಗಿ ಕಾಣಿಸಿದ್ದು ಏನಂದರೆ, ಚಂದ್ರನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮೂನ್ ಕಂಡು ಬಂದ ದೃಶ್ಯ ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ಗಿರಿವಲಂ ಮಾಡೋ ದಿವಸ ಇವತ್ತು, ಮಕರ ಸಂಕ್ರಾಂತಿಯ ದಿನ. ಸೂಪರವಾಗಿದೆಯಲ್ವ. ಸೊ ಟುಡೇ ವಿ ಆರ್ ಡೂಯಿಂಗ್ ಗಿರಿವಲಂ ಆ್ಯಂಡ್ ಯು ಸಾ ಹೌ ಬ್ಯೂಟಿಫುಲ್ ದ ಮೂನ್ ವಾಸ್ ವೈಲ್ ಡೂಯಿಂಗ್ ದ ಗಿರಿವಲಂ. ಹರ ಹರ ಮಹಾದೇವ್. ನಾವು ಗಿರಿವಲಂಗೆ ಹೋದ ನೆಕ್ಸ್ಟ್ ದಿನ ಬೆಳಗ್ಗೆನೇ ಮಕರ ಸಂಕ್ರಾಂತಿ ಹಬ್ಬ ಇತ್ತು. ಸೊ ತಮಿಳ್ನಾಡಿನಲ್ಲಿ ಇದು ಫೇಮಸ್ ಅಲ್ವಾ ಸಂಕ್ರಾಂತಿ ಹಬ್ಬ. ನಮಗಿಂತ ಅವರು ಒಂದು ಎಳೆ ಜೋರಾಗಿ ಸಂಭ್ರಮ ಮಾಡ್ತಾರೆ. ಸೊ ಪೊಂಗಲ್ ಅಂತ ಸಂಭ್ರಮಿಸ್ತಾರೆ. ನೋಡ್ಬೋದು ಅಲ್ಲಿ ಒಂದು ಮಡಿಕೆ, ಅದರಲ್ಲಿ ಒಂದು ಅನ್ನ ಮತ್ತು ಪಾಯಸದ ರೀತಿ ಬೇಯಿಸ್ತಾರೆ, ಬೆಲ್ಲ ಎಲ್ಲ ಹಾಕಿ. ತುಂಬ ಫೇಮಸ್ ಆಗಿ ಒಂದು ಆಚರಣೆ ಮಾಡುವಂಥ ತಮಿಳರಿಗೆ ಒಂದು ಹಬ್ಬನೇ ಅನ್ಬೋದು ಈ ಪೊಂಗಲ್. ಹ್ಯಾಪಿ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಪೊಂಗಲ್ ಸಂಭ್ರಮಾಚರಣೆಯನ್ನು ನೋಡಿಕೊಂಡು ಮುಂದೆ ಸಾಗಿದ ನಮಗೆ ಮುಂದಿನ ಲಿಂಗ ವಾಯುಲಿಂಗ. ಸೊ ಇಟ್ಸ್ ಅರೌಂಡ್ ಲೈಕ್ 4:30 ವಾಯುಲಿಂಗಂವರೆಗೂ ಬರೋಷ್ಟೊತ್ತಿಗೆ. ಸೊ ವಾಯುಲಿಂಗಂಗೆ ತಲುಪಿದ್ದೀರಿ. ಸ್ಟಿಲ್ ಐ ಥಿಂಕ್ 7 ಕಿಲೋಮೀಟರ್ಸ್ 7.5 ಕಿಲೋಮೀಟರ್ಸ್ ಹೋಗಬೇಕು. ನೋಡ್ಬೋದು ಯಾವ ಥರ ಇದೆ ಅಂತ. ಕರುಪಸ್ವಾಮಿ ಕೊಯ್ಲಿದೆ ಇಲ್ಲಿ ವಾಯುಲಿಂಗಮ್ಮು. ಈಗ ನಾವು ನೋಡೋಕ್ಕೆ ಬಂದಿರೋದು ಚಂದಿರಲಿಂಗ, ಅಂದರೆ ಮೂನ್ ಲಿಂಗ. ನೋಡ್ಬೋದು ಮೂನ್ ಲಿಂಗ, ಅದು ಚಂದಿರಲಿಂಗ, ಅದು ಎಂಟ್ರೆನ್ಸ್. ನಡೆಯುವಾಗ ಕಷ್ಟ ಅದು ಇದು ಅಂದ್ಕೊಂಡು ನಡೆದ್ರೆ ನಿಜವಾಗ್ಲೂ ಕಷ್ಟವಾಗಿರುತ್ತೆ. ಆ ಶಿವನನ್ನು ಆ ಕಾಶಿಯಲ್ಲಿ ಆ ಗಂಗೆಯಲ್ಲಿ ಬಿದ್ದು ನೋಡ್ತಾ ಇದ್ದೀನಿ ಅಂತ ಒಂದು ಭಾಸ ಮಾಡಿಕೊಂಡು, ಒಂದು ಕೈಲಾಸದಲ್ಲಿ ಆ ಶಿವನನ್ನು ನೋಡದಂತೆ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ನೋಡ್ತಾ ಹೋದಷ್ಟು ನಿಮಗೆ ಏನು ಆಯಾಸನೇ ಅನಿಸೋದಿಲ್ಲ. ಪ್ರತಿಯೊಂದು ಹೆಜ್ಜೆಗೂ ದೇವಸ್ಥಾನ, ಅದರಲ್ಲೂ ಶಿವ ಪಾರ್ವತಿಯರು, ಅದು ಶಿವಲಿಂಗ, ಅದು ತುಂಬ ಸಾವಿರಾರು ಅಂತ ಅಲ್ಲ, ಒಂದು ನಿಯರ್ಲಿ ಚೋಳರ ಕಾಲ ಅಂತ ಅಂದರೆ 900 AD ಅಂತಲೇ ಇರ್ಬೋದು. ಸೊ 900 AD ಅಂದರೆ ಒಂದು 1100 ವರ್ಷಗಳ ಹಳೆಯದಾದ ದೇವಸ್ಥಾನಗಳನ್ನ ನೋಡ್ತಾ ಹೋದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಗಿರಿವಲಂಗೆ ಹೋಗುವಾಗ ಚಂದ್ರ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಶಿವನ ತಲೆ ಮೇಲೆ ಇರುವಂಥ ಚಂದ್ರ ಥರನೇ ಕಾಣಿಸ್ತಾ ಇದೆ ನನಗೆ. ಹಿಂಗಿದೆ ಚಂದ್ರ.
ಗಿರಿವಲಂಗೆ ಹೋಗುವಾಗ ಕಂಡು ಬಂದ ದೃಶ್ಯ. ಸೊ ಮುಂದಿನ ನಿಲ್ದಾಣ ಕುಬೇರಲಿಂಗ. ಕುಬೇರನ ಇಲ್ಲಿ ಇವರು ಜಿ ಮಾಡಿಬಿಟ್ಟು ಕುಬೇರ ಮಾಡಕ್ಕವ್ರೆ, ಆದರೆ ಅದು ಕುಬೇರಲಿಂಗ. ಅವರು ಕಾನ ಗಾ ಅಂತ ಉಚ್ಚಾರಣೆ ಮಾಡೋದ್ರಿಂದ ಕೆ ಕಡೆ ಎಲ್ಲ ಜಿ ಬಂದು ಕುಬೇರಲಿಂಗ ಆಗಿದೆ. ಸೊ ಈ ಮುಂದಿನ ನಿಲ್ದಾಣ ಈಶಾನ್ಯ ಲಿಂಗ. ಸೊ ಇಲ್ಲಿ ತಲುಪುವ ಅಷ್ಟೊತ್ತಿಗೆ ಬೆಳಗಾಗಿತ್ತು. ಈಶಾನ್ಯ ಲಿಂಗನ ಅರೌಂಡು 5:30-6 ಗಂಟೆ ಆಗಿರ್ಬೋದು ಅಂದ್ಕೊತೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಲಿಂಗ. ಅವಾಗನೇ ಬಾಗಿಲು ತೆಗಿಯೋಕ್ಕೆ ಶುರು ಆಗಿದ್ರಿ ಎಲ್ಲ ದೇವಸ್ಥಾನಗಳು ನೋಡ್ಬೋದು. ನಾವು ಹೋದಾದ್ಮೇಲೆ ಲೈಟಾಗಿ ನೋಡಿ ದರ್ಶನ ಸಿಕ್ತು. ಅದಾದ ಮೇಲೆ ಎಲ್ಲ ದರ್ಶನ ಮುಗಿಸ್ಕೊಂಡು ಗೋಪುರ ಹತ್ರ ಬಂದಾಗ ಬೆಳಗ್ಗೆನೇ ಆಗೋಗಿತ್ತು. ಸೊ ತಿರುವಣ್ಣಾಮಲೈ ಮಹಾಗೋಪುರ. ಸೊ ಅದನ್ನೇ ನಮ್ಮ ಮೂರನೇ ವೀರಬಳ್ಳಾಳ ಕಟ್ಟಿಸಿರೋ ಗೋಪುರ ಅಂತ ಅನ್ಕೊತೀನಿ. ನಮ್ಮ ಧರ್ಮಿ ಸರ್ ಹೇಳಿದ್ರಲ್ವ, ಬಳ್ಳಾಳ ಕೊಟ್ಟಿಸಿರೋ ಒಂದು ಗೋಪುರ ಇದೆ ಅಂದ್ಕೊಳ್ತೀನಿ. ಸೊ ಅಲ್ಲಿ ಐಡಲ್ ಇತ್ತು, ನೋಡಿದೆ, ನನಗೆ ಕಾಣಿಸಿರ್ಲಿಲ್ಲ ಗೋಪುರದ ಹತ್ರ. ಸೊ ಮೇನ್ ಎಂಟ್ರೆನ್ಸು ಇಲ್ಲೇ ಎಲ್ಲ ದೀಪ ಹಚ್ಚಿ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಇಲ್ಲಿ ಬಂದು ದೀಪ ಹಚ್ಚಿ ಎಂಡ್ ಮಾಡ್ತಾರೆ. ಸೊ ಅವರವರ ಅನಿಸಿಕೆಗೆ ತಕ್ಕಂತೆ ಯಾವ ಥರನೂ ಮಾಡ್ಬೋದು. ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿ ಬಂದು ಎಂಡ್ ಮಾಡಿ ಒಂದು ಸಾಷ್ಟಾಂಗ ಇದರಿಂದ ಸ್ಟಾರ್ಟ್ ಮಾಡಿ ಮತ್ತೆ ಬಂದು ಮುಗಿಸ್ಕೊಂಡು ಬಂದು ಒಂದು ಸಾಷ್ಟಾಂಗ ಹಾಕಿ ದರ್ಶನಕ್ಕೆ ಹೊರಟ್ರಿ. ಸೊ ದರ್ಶನಕ್ಕೆ ಹೊರಟಾಗ ಎಂಟ್ರಿ ನೋಡ್ಬೋದು. ಇದು ಬಂದ್ಬಿಟ್ಟು ಚೋಳ ಪ್ಲಸ್ ವಿಜಯನಗರ ಆರ್ಕಿಟೆಕ್ಚರು. ವಿಜಯನಗರ ಅವ್ರದವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ನಮ್ಮ ಕೃಷ್ಣದೇವರಾಯ ಟೈಮಲ್ಲೂ ಇಲ್ಲಿಗೆ ಒಂದು ಕಾಂಟ್ರಿಬ್ಯೂಷನ್ನು ಕಟ್ಸಿರೋದು ಎಲ್ಲ ಇದೆ. ಸೊ ಹಾಗಾಗಿ ವಿಜಯನಗರ ಆರ್ಕಿಟೆಕ್ಚರ್ ಆಫ್ ಸ್ಟೈಲು, ಅದಾದಮೇಲೆ ಚೋಳ, ಮೂರನೇ ಬಳ್ಳಾಳ ಆಗಿರೋದ್ರಿಂದ ಹೊಯ್ಸಳದು ಇದೆ. ಸೊ ಹೊಯ್ಸಳದಿಂದ ಅಷ್ಟೇನು ಆರ್ಕಿಟೆಕ್ಚರ್ ಇಲ್ಲ, ಮೇಯ್ನಾಗಿ ಕಂಡುಬರೋದು ನಿಮಗೆ ಚೋಳ. ಸೊ ಅದಾದಮೇಲೆ ಸ್ವಲ್ಪ ವಿಜಯನಗರ ಟಚ್ ಕೂಡ ಇದೆ. ಸೊ ಎಷ್ಟು ಬೃಹದಾಕಾರವಾದ ಗೋಪುರಗಳಿದೆ ನೋಡ್ಬೋದು. ನೋಡ್ತಾ ಇದ್ರೇ ಒಂಥರ ಮೈ ನವಿರೇಳಿಸುತ್ತೆ ಅನ್ನಂತಾರಲ್ಲ, ಆ ಥರ ಅದು. ಸೊ ಶೈವರು ಜಾಸ್ತಿ ಇರೋದರಿಂದ ಶಿವನ ದೇವಸ್ಥಾನಗಳು ಈ ತಮಿಳುನಾಡು ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ವೈಷ್ಣವರು ಇದ್ದರು, ಇಲ್ಲ ಅಂತಲ್ಲ. ಕಾಂಚೀಪುರಂ ಆ ಕಡೆ ಎಲ್ಲ ಆ ಪಾಂಡ್ಯಾಸ್ ಟೈಮಲ್ಲೆಲ್ಲ ವೈಷ್ಣವರ ಜೊತೆ ಶೈವರು ಇಬ್ಬರು ಇದ್ದರು. ಸೊ ಅವತ್ತೊಂದು ಅವ್ರಿಗೆ ಕಾನ್ಫ್ಲಿಕ್ಟ್ ಆಗೋದು ಆ ಟೈಮಲ್ಲಿ. ಆದ್ರೂ ಇಬ್ಬರು ಸಹಬಾಳ್ವೆಯಿಂದ ನಡೆಸ್ಕೊಂಡಿದ್ರು. ಆದ್ರೂ ಇಲ್ಲಿನ ದೇವಸ್ಥಾನ ಗೋಪುರಗಳು ಅಂತ ಲಿಟರಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ತಂಜಾವೂರು ಒಂದು ಬೆಸ್ಟ್ ಎಕ್ಸಾಂಪಲ್ಲು, ಇದು ಒಂದು ನೆಕ್ಸ್ಟ್ ಎಕ್ಸಾಂಪಲ್ಲು. ಇಲ್ಲಿ ಬಂದಾಗ ಅಂತೂ ಬೇಗ ಬಂದು ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡು ನಿಂತ್ಕೊಂಡ್ಬಿಡಿ. ಫ್ರೀ ದರ್ಶನಕ್ಕೆಲ್ಲ ಹೋಗ್ತಿಲ್ಲ ಅಂದರೆ ಜಪ್ಪಯ್ಯ ಅಂದ್ರೂ ಆಗೋದಿಲ್ಲ, ತುಂಬ ರಶ್ ಇರುತ್ತೆ. ಸ್ಪೆಷಲ್ ಎಂಟ್ರಿ ಅದು ಇದು ಅಂತ ರೆಕಮೆಂಡೇಷನ್ ಅಂತ ಕಾಸು ಕೊಟ್ಟು ಒಳಗಡೆನೇ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಸೊ ಆದಷ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಆನ್ಲೈನು. ಇಲ್ಲ ಅಂದರೆ ಅಲ್ಲಿ ಸ್ವಲ್ಪ 500 ರೂಪಾಯಿದು 100 ರೂಪಾಯಿದು ಟಿಕೆಟ್ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಹಿಂಗೆ ರಶ್ಗಳಲ್ಲಿ ಸಿಗಾಕೊಬೇಕು. ಜನರಲ್ ದರ್ಶನ ಅಂತೂ ನಾರ್ಮಲ್ ಡೇಸಲ್ಲಂತೂ ಹೋಗೋಕ್ಕೆ ಹೋಗಬೇಡಿ, ಸುಮ್ಮನೆ ಗಂಟೆಗಟ್ಟಲೆ ಕಾಯಿಸ್ತಾರೆ. ಸೊ ಬೆಸ್ಟ್ ಆಪ್ಷನ್ನು 100 ರೂಪಾಯಿದು 200 ರೂಪಾಯಿದು ಟಿಕೆಟ್ ತೊಗೊಂಡು ಆರಾಮಾಗಿ ಹೋಗ್ಬಿಟ್ಟು. ಆದರೆ 200-300 ತೊಗೊಂಡ್ರೇನು ಅಲ್ಲಿ ನೀವು ಕಾಯಲೇಬೇಕು, ಯಾಕಂದರೆ ಜಂಗುಡಿ ಈ ನಡುವೆ ಜಾಸ್ತಿ ಆಗಿದೆ. ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಬೃಹದಾಕಾರವಾದ ಕಾಂಪೌಂಡು. ಮೈ ನವಿರೇಳಿಸುತ್ತೆ. ಒಂದೊಂದು ಪಿಲ್ಲರ್ ಕೂಡ ನೋಡ್ತಾ ಇದ್ದರೆ ಯಾವ ಲೆವೆಲಲ್ಲಿ ಕಟ್ಟಿರ್ಬೋದು ಅಂತ. ಈಗಿನ ಕಾಲದಲ್ಲಿ ನಮ್ಮ ಮಗಂದು ಈಗ ಉಳಿಸ್ಕೊಂಡ್ರೆ ಸಾಕು, ಎಲ್ಲ ಆ್ಯಂಟಿ ಹಿಂದೂಸ್ ಅದು ಇದು ಅಂತ. ನಾನು ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಶಿವ ಭಕ್ತನಾಗಿರೋದ್ರಿಂದ ನನಗೆ ಶಿವನೇ ದರ್ಶನ ನೀಡೋಕ್ಕೆ ಆಚೆ ಬಂದಾಗಿತ್ತು. ಶಿವ ಮತ್ತು ಪಾರ್ವತಿಯವರು ನೋಡಿ ಕುಣ್ಕೊಂಡು ಒಂದು ಪಲ್ಲಕ್ಕಿನಲ್ಲಿ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂತ ನನ್ನ ಸೌಭಾಗ್ಯನೇ ಅನ್ಬೋದು, ಒಂದು ಲಕ್ ಅನ್ಬೋದು. ಓಡೋಡಿ ಹೋಗಿ ನನ್ನ ಒಂದು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸೊ ಈ ಉತ್ಸವ ಮೂರ್ತಿಗಳು ಒಳಗಡೆ ಪ್ರಾಂಗಣದಲ್ಲಿರುವ ಸಣ್ಣ ದೇವಸ್ಥಾನಗಳಿಗೆ, ಎಲ್ಲ ದೇವಸ್ಥಾನಗಳಿಗೂ ಕರ್ಕೊಂಡೋಗಿ ವಿಸಿಟ್ ಮಾಡಿ ಮತ್ತು ಒಂದು ಪ್ರದಕ್ಷಿಣೆ ಹಾಕಿ ಮೂಲ ವಿಗ್ರಹದ ಹತ್ರ ಕರ್ಕೊಂಡೋಗ್ತಾರೆ. ಸೊ ನನ್ನ ಲಕ್ ಇತ್ತು, ಕರೆಕ್ಟಾಗಿ ನಾನು ಆಚೆ ಬರೋಕ್ಕೆ ಈ ಉತ್ಸವ ಮೂರ್ತಿಗಳು ಹೊರಡೋಕ್ಕೆ ಹಿಂಗೆ ಕುಣಿಸ್ಕೊಂಡು ಶಿವಪಾರ್ವತಿಯನ್ನು ಪಲ್ಲಕ್ಕಿಯನ್ನು ಭುಜದ ಮೇಲೆ ಹೊತ್ತೊಯ್ಯುತ್ತಾರೆ. ನನ್ನ ಲಕ್ಕೇ ಇರ್ಬೋದು, ನೋಡ್ಬೋದು ಯಾವ ಲೆವೆಲಲ್ಲಿ ಕುಣಿಸ್ತಾರೆ ಅಂತ. ಆ ದೇವರೇ ಅವರ ಒಂದು ಏನಂತಾರೆ ಶೋಲ್ಡರ್ಸ್ಗೆ ಸ್ಟ್ರೆಂತ್ ಕೊಟ್ಟಿರ್ತಾರೆ. ಅಷ್ಟು ಭಾರ ಇದ್ರೂ ಆ ದೇವರನ್ನು ಹೊತ್ತ ಅವರೇ ಪುಣ್ಯವಂತರು.
ಹಿಂಗೆ ನೋಡ್ತಾ ಹೊರಟಾಗ ಅಚಾನಕ್ಕಾಗಿ ಕಂಡು ಬಂದ ದೃಶ್ಯ ಕೇಸರಿ ವರ್ಣದಲ್ಲಿರುವ ಗಣಪ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಗಣಪನ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ.